ಎಲ್ಲರಿಗೂ ನಮಸ್ಕಾರ. ಯೋಗದೇನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿರ್ವಣಾ ಶತಕಂನ ಮುಂದುವರೆದ ಭಾಗ 6ಕ್ಕೆ ಸ್ವಾಗತ. ನೀವಿನ್ನು ಭಾಗ 1ರಿಂದ ಭಾಗ 5 ಕೇಳಿಲ್ಲ ಅಂತ ಹೇಳಿದ್ರೆ ಮೊದಲು ಈ ಒಂದು ಭಾಗ 1ರಿಂದ 5 ಕೇಳಿ, ನಂತರ ಭಾಗ 6 ಕೇಳಿ. ಈ ಒಂದು ಭಾಗ 5ನಲ್ಲಿ ನಾವು 4ನೇ ಸ್ಟ್ಯಾನ್ಸವನ್ನು ನೋಡಿದ್ವಿ. ಈಗ ಭಾಗ 6ರಲ್ಲಿ ಈ ಒಂದು 5ನೇ ಸ್ಟ್ಯಾನ್ಸದಲ್ಲಿ ನೋಡೋಣ ಏನು ಹೇಳಿದ್ದಾರೆ. ಶಂಕರಾಚಾರ್ಯರು ಹಾಗೆ ಮುಂದುವರಿತಾ ಹೇಳ್ತಾರೆ. ಈ ಒಂದು ಸ್ಟ್ಯಾನ್ಸದಲ್ಲಿ ಒಂದು ತುಂಬ ಯಾವ ರೀತಿ ಆತ್ಮದ ಬಗ್ಗೆ, ಹಾಗೆ ಯಾರು ನಮ್ಮ ನಿಜದ ಸ್ವರೂಪ, ನಾವು ಯಾರು ಅನ್ನೋದನ್ನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಒಂದು ಫಾಲ್ಸ್ ಐಡೆಂಟಿಫಿಕೇಷನ್ ಆಫ್ ಡೆತ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ಸೊ ಹಾಗೆ ಮುಂದುವರಿತಾ ಹೇಳ್ತಾರೆ, ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ಹೀಗೆ ಶಂಕರಾಚಾರ್ಯರು ಒಂದು ಶುರು ಮಾಡೋದೆ ನ ಮೃತ್ಯುರ್ ನ ಶಂಕ ನ ಮೇ ಜಾತಿ ಭೇದ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನ ಮೃತ್ಯುರ್ ನ ಶಂಕ ಅಂತ ಅಂದರೆ ಏನು? ಇಲ್ಲಿ ನ ಮೃತ್ಯುರ್ ಅಂದರೆ ಮೃತ್ಯು ಅಂತ ಹೇಳಿದ್ರೆ ಡೆತ್, ಒಂದು ಸಾವು. ಇದ್ರ ಬಗ್ಗೆ ಹೇಳ್ತಾರೆ, ನ ಮೃತ್ಯುರ್ನ ಶಂಕ, ನನಗೆ ಮೃತ್ಯು ಕೂಡ ಇಲ್ಲ, ಅದರಿಂದ ಭಯ ಕೂಡ ಇಲ್ಲ. ಯಾಕೆ ಈ ರೀತಿ ಹೇಳ್ತಾರೆ? ಯಾಕೆ ಭಯ ಇಲ್ಲ? ನಾನು ಮೃತ್ಯು ಕೂಡ ನನಗೆ ಬರೋದಿಲ್ಲ, ನನಗಿಲ್ಲ ಅನ್ನೋ ಥರ ಹೇಳ್ತಾರೆ. ಯಾಕೆ ಇಲ್ಲಿ ಅರ್ಥ ಮಾಡ್ಕೊಬೇಕು ನನಗೆ ಅನ್ನೋದು ಇಲ್ಲಿ ಒಂದು ಸಮೂಹವಾಗಿ ಹೇಳ್ತಾರೆ. ಯಾಕಂತ ಈ ರೀತಿ ಹೇಳ್ತಾರೆ? ಇಲ್ಲಿ ಹೇಳ್ತಾ ಇರೋದು ಆತ್ಮವು ಮತ್ತು ದೇಹ ಮತ್ತು ಮನಸ್ಸು, ಇದಕ್ಕೆ ಆತ್ಮ ಇದೆ. ಸೊ ಇದಕ್ಕೆ ದೇಹ ಮತ್ತು ಮನಸ್ಸಿಗೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ಸೊ ನಾವು ಸಾವನ್ನು ತಪ್ಪಾಗಿ ಆ್ಯಕ್ಚುಲಿ ನಂಬುತ್ತೇವೆ ಮತ್ತು ಅದರಿಂದ ಭಯ ಕೂಡ ಪಡ್ತೇವೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ನ ಮೃತ್ಯುರ್ ನ ಶಂಕಃ. ಯಾಕೆ ಇನ್ನೂ ನಾವು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ ದೇಹ ಮತ್ತು ಮನಸ್ಸು ಸಾಯುತ್ತೆ, ಆದರೆ ಆತ್ಮವು ಯಾವತ್ತೂ ಶಾಶ್ವತ, ಆತ್ಮಕ್ಕೆ ಸಾವಿಲ್ಲ. ಇದು ಒಂದು ತನ್ನ ಪ್ರಯಾಣವನ್ನು ಮುಂದುವರಿಸಲು ಮತ್ತೊಂದು ದೇಹವನ್ನು ಹುಡ್ಕೊಳ್ಳುತ್ತೆ, ಮತ್ತೊಮ್ಮೆ ದೇಹಕ್ಕೆ ಸೇರುತ್ತೆ. ಹೀಗೆ ಶಂಕರಾಚಾರ್ಯರು ಆ್ಯಕ್ಚುಲಿ ತಮ್ಮ ಭಜಗೋವಿಂದಂ ಒಂದು ಇದರಲ್ಲಿ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಏನು ಹೇಳ್ತಾರೆ ಶಂಕರಾಚಾರ್ಯರ ಒಂದು ರಚನೆ, ಭಜಗೋವಿಂದಮ್ನ ರಚನೆಯಲ್ಲಿ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಮತ್ತೊಮ್ಮೆ ಪುನರಪಿ, ಮತ್ತೊಂದು ಬಾರಿ ಹುಟ್ಟಿ ಮತ್ತೊಂದು ಬಾರಿ ಸತ್ತು, ಮತ್ತೊಂದು ಬಾರಿ ನಾವು ಜನನಿ ಜಠರೇ ಶಯನಂ, ಮತ್ತೊಂದು ಬಾರಿ ತಾಯಿಯ ಗರ್ಭದಲ್ಲಿ ಮತ್ತೊಮ್ಮೆ ಹುಟ್ಟುತ್ತೀವಿ. ಇದು ಒಂದು ಸೈಕಲ್ ಆಗಿದೆ. ಈ ಒಂದು ಸೈಕಲ್ ರಿಪೀಟೆಡ್ಲಿ ಇಟ್ ವಿಲ್ ಗೋ ಆನ್. ಈ ಸೈಕಲು ರಿಪೀಟ್ ಆಗಿ ಬರ್ತ್ ಆ್ಯಂಡ್ ಡೆತ್ ಹೋಗ್ತಾನೇ ಇರುತ್ತೆ. ಸೊ ಹೀಗೆ ರಿಪೀಟೆಡ್ಲಿ ಬರ್ತ್ ಆ್ಯಂಡ್ ಡೆತ್ ನೋಡೋದ್ರಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಸೊ ಹಾಗಾಗಿ ಮುರಾರಿಯನ್ನು ನೀನು ಬೇಡು, ದಟ್ ಪ್ರೊಟೆಕ್ಟ್ ಮಾಡೋದಕ್ಕೆ, ಇದರಿಂದ ನನ್ನನ್ನು ಈ ಒಂದು ಸೈಕಲಿಂದ, ಈ ಒಂದು ಸುತ್ತುವರೆದ ಸೈಕಲ್ನಿಂದ ನನ್ನನ್ನು ಹೊರ ತೆಗೆದು ಮುಕ್ತಿಯನ್ನು ನೀಡು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಹಾಗೆ ಕೂಡ ನಾವು ಒಂದು ಭಗವದ್ಗೀತೆಯ ಕೂಡ ನಾವು ಗಮನಿಸಿದ್ರೆ, ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ, ನ ಜಾಯತೆ ಮೃತ್ಯುರ್ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಯಂ ಭೂತ್ವ ಭವಿತ ವಾ ನಯಾ ಭೂಯಃ
ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಹೇಳ್ತಾರೆ. ಹಾಗಿದ್ರೆ ಇದರ ಅರ್ಥ ಏನು? ಆತ್ಮವು ಹುಟ್ಟೋದಿಲ್ಲ ಅಥವಾ ಸಾಯೋದು ಇಲ್ಲ, ಅಥವಾ ಒಮ್ಮೆ ಅಸ್ತಿತ್ವದಲ್ಲಿದ್ದರೂ ಕೂಡ ಅದು ಎಂದಿಗೂ ನಿಲ್ಲುವುದಿಲ್ಲ. ಆತ್ಮವು ಯಾವತ್ತೂ ಹುಟ್ಟಿಲ್ಲ ಮತ್ತು ಅದು ಶಾಶ್ವತ, ಹಾಗೆ ಅಮರ, ಮತ್ತು ಅದಕ್ಕೆ ವಯಸ್ಸು ಕೂಡ ಇಲ್ಲ. ದೇಹ ನಾಶವಾದಾಗ ಅದು ಆತ್ಮವು ಕೂಡ ನಾಶವಾಗೋದಿಲ್ಲ ಅನ್ನೋದನ್ನ ಕೃಷ್ಣ ಪರಮಾತ್ಮರು ಹೇಳ್ತಾರೆ. ಇನ್ನು ನಾವೊಂದು ಮಾಡ್ರನ್ ಸೈನ್ಸಲ್ಲಿ ಕೂಡ ನಾವು ನೋಡೋದಾದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೂಡ ಒಂದು ಖ್ಯಾತ ವಿಜ್ಞಾನಿ, ಒಂದು ಸೈಂಟಿಸ್ಟ್ ಕೂಡ ಹೇಳ್ತಾರೆ, ತಮ್ಮ ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ದ ಸ್ಟೇಟ್ಸ್ ದಟ್ ದ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ ಕಾನ್ಸ್ಟೆಂಟ್. ಎನರ್ಜಿ can't be created or destroyed, but it can change one form to another. ಅಂದರೆ ಎನರ್ಜಿ cannot be created or destroyed, it can only change one form to another ಅಂತ ಹೇಳ್ತಾರೆ. E=mc². ಇದು ತುಂಬಾ ಒಂದು ಖ್ಯಾತ, ಎಲ್ಲರಿಗೂ ಗೊತ್ತಿರುವಂತಹ ಒಂದು ಈಕ್ವೇಶನ್. ಅಂದರೆ ಒಂದು ಎನರ್ಜಿ, ಒಂದು ಶಕ್ತಿ ಏನಿದೆ, ಈ ಶಕ್ತಿ ಯಾವುದಕ್ಕೂ ಕೂಡ ಸೃಷ್ಟಿ ಕೂಡ ಆಗೋದಿಲ್ಲ ಅಥವಾ ಅದು ನಾಶವೂ ಕೂಡ ಆಗೋದಿಲ್ಲ. ಅದು ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮ್ಗೆ ಚೇಂಜ್ ಅಂತೂ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಟೋಟಲ್ ಆಗಿ ನಾವು ನೋಡ್ತಾ ಹೋದರೆ ನಮ್ಗೆ ಅನಿಸುತ್ತೆ, ಇಲ್ಲಿ ಆತ್ಮ ಅನ್ನೋದು ಒಂದು ಶಕ್ತಿ. ಈ ಆತ್ಮವು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಮತ್ತೊಂದು ಬಾರಿ ಹುಟ್ಟುತ್ತೆ ಹೊರತು ಇದಕ್ಕೆ ಸಾವಿಲ್ಲ. ಸೊ ಹಾಗಾಗಿ ಸಾವಿಗೆ ಹೆದರಿಕೆ ಇಲ್ಲ. ನ ಮೃತ್ಯುರ್ನ ಶಂಕ ನಮೇ ಜಾತಿ ಭೇದ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ನಮೇ ಜಾತಿ ಭೇದ, ಜಾತಿ ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿ ನಾವು ಒಂದಷ್ಟು ಜಾತಿಗಳನ್ನು ಮಾಡಿಕೊಂಡು ಬದುಕ್ತಿದ್ದೀವಲ್ಲ, ಈ ಜಾತಿ ಬಗ್ಗೆ ಅವರು ಮಾತಾಡ್ತಿಲ್ಲ. ಹಾಗಿದ್ರೆ ಇಲ್ಲಿ ಅವರು ಮಾತಾಡ್ತಿರೋವಂತಹ ಒಂದು ಜಾತಿ ಏನಂತ ಹೇಳಿದ್ರೆ ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಪಕ್ಷಿ ಜಾತಿ, ಹೀಗೆ ಇದರ ಒಂದು ರೂಪದಲ್ಲಿ ಅವರು ಮಾತಾಡ್ತಿದ್ದಾರೆ. ಸೊ ಈ ಹಿಂದೆ ನೋಡಿದಂತೆ ಅಸ್ತಿತ್ವದಲ್ಲಿ ಎಲ್ಲವೂ ಮತ್ತು ಪ್ರತಿಯೊಂದು ಜೀವಿಯೂ ಕೂಡ ಒಂದು ಬ್ರಹ್ಮನ ಒಂದು ಮೂಲ ಸ್ವರೂಪ. ಸೊ ಹಾಗಿದ್ರೆ ಇಲ್ಲಿ ತಾರತಮ್ಯ ಮಾಡುವ ಅಗತ್ಯ ಇಲ್ಲಿದೆ. ಯಾಕೆ? ಇಲ್ಲಿ ಹೇಳೋ ಹಾಗೆ ಆತ್ಮ ಅಥವಾ ಶಕ್ತಿ ಅನ್ನೋದು ಎಲ್ಲವಲ್ಲೂ ಕೂಡ ಇರೋದು ಒಂದೇನೆ, ಯಾವುದರಲ್ಲೂ ಕೂಡ ಬೇರೆ ಶಕ್ತಿಗಳಿಲ್ಲ. ಶಕ್ತಿಗಳು ಒಂದೇ, ಆದರೆ ಅದು ತನ್ನ ಒಂದು ಫಾರ್ಮ್, ಅದ ಒಂದು ಫಾರ್ಮನ್ನು ಮಾತ್ರ ಚೇಂಜ್ ಮಾಡುತ್ತೆ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಶಕ್ತಿ ಅನ್ನೋದು ಒಂದೇ. ಹಾಗಿದ್ರೆ ಆತ್ಮ ಅನ್ನೋದು ಕೂಡ ಒಂದೇ, ಆತ್ಮ ಅಂದರೆ ಬ್ರಹ್ಮ ಅನ್ನೋದು ಕೂಡ ಒಂದೇ. ಹಾಗಾಗಿ ಅದು ಒಂದು ಕಲ್ಲಾಗಿರ್ಬೋದು, ಒಂದು ಸಸಿ ಆಗಿರ್ಬೋದು, ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಅಥವಾ ಮನುಷ್ಯರೇ ಆಗಿರಬಹುದು, ಎಲ್ಲರಲ್ಲೂ ಕೂಡ ಬ್ರಹ್ಮನು ನೆಲೆಸಿದ್ದಾನೆ. ಸೊ ಹೀಗಿರುವಾಗ ಒಂದರಿಂದ ಇನ್ನೊಂದು ನಾವು ತಾರತಮ್ಯ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಜಾತಿ ನಮೇ ಜಾತಿ ಭೇದ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಪಿತಾನೈವ ಮೇನೈವ ಮಾತಾನ ಜನ್ಮ. ಹಾಗಿದ್ರೆ ಪಿತಾನೈವ ಮೇನೈವ ಮಾತಾನ ಜನ್ಮ ಅಂತ ಹೇಳಿದ್ರೆ ಇಲ್ಲಿ ನನಗೆ ಪಿತಾ ಅಂದರೆ ತಂದೆ ಮತ್ತು ಮಾತಾ ಅಂದರೆ ತಾಯಿ. ಇಲ್ಲಿ ತಂದೆ ಹಾಗೂ ತಾಯಿಯೂ ಕೂಡ ನನಗೆ ಇಲ್ಲ. ಜನ್ಮ, ತಾಯಿಯಿಂದ ಜನ್ಮನೂ ಕೂಡ ನಾವು ಪಡೆದಿಲ್ಲ. ಈ ಹಿಂದೆ ನಾನು ಹೇಳಿದಾಗೆ ಇಲ್ಲಿ ಸಾವು ಮತ್ತು ಹುಟ್ಟು ಅನ್ನೋದೇ ಇಲ್ಲ ಅಂತ ಹೇಳಿದ್ಮೇಲೆ, ಹಾಗಿದ್ರೆ ಇಲ್ಲಿ ಹುಟ್ಟೋದು ಇಲ್ಲಿಂದ, ಸಾವು ಇಲ್ಲಿಂದ. ಸೊ ಹುಟ್ಟೋದು ಮಾತಾನ ಜನ್ಮ ಅಂತ ದೇಹಕ್ಕೆ ಇಲ್ಲಿ ತಂದೆ ತಾಯಿ ಒಂದು ಅಗತ್ಯವಿದೆ. ತಂದೆ ತಾಯಿಯಿಂದ ಜನ್ಮ ಪಡಿತೀವಿ. ಆದರೆ ಆತ್ಮ ಬ್ರಹ್ಮ ಇದು ಯಾವತ್ತೂ ಶಾಶ್ವತ, ಇದಕ್ಕೆ ಯಾವುದೇ ಸಾವಿಲ್ಲ ಹಾಗೂ ಹುಟ್ಟಿಲ್ಲ. ಹಾಗಾಗಿ ಪಿತಾನೈವ ಮೇನೈವ ಮಾತಾನ ಜನ್ಮ ಅಂತ ಹೇಳ್ತಾರೆ. ಹಾಗೆ ನ ಬಂಧುರ್ ನ ಮಿತ್ತಂ ಗುರುರ್ನೈವ ಶಿಷ್ಯಂ. ಇಲ್ಲಿ ಮುಂದೆ ಇನ್ನ ಹೇಳ್ತಾರೆ, ಈಗ ತಂದೆ ತಾಯಿ ಇಲ್ಲದೇನೆ ಇದು ಹುಟ್ಟಿರುವಂತಹ ಆತ್ಮ. ಹಾಗಾಗಿ ನನಗಿಲ್ಲಿ ಯಾವುದೇ ಸಂಬಂಧಗಳು ಮತ್ತು ಬಂಧುಗಳು ಅಥವಾ ಸ್ನೇಹಿತರು, ಮಿತ್ರರು ಇಲ್ಲ, ಅಥವಾ ಆಧ್ಯಾತ್ಮಿಕ ಶಿಕ್ಷಕ, ಗುರು ಅಥವಾ ಶಿಷ್ಯ, ನಾನು ಕೂಡ ಶಿಷ್ಯ ಅಲ್ಲ. ಸೊ ಹಾಗಾಗಿ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ. ದೇಹ ಮತ್ತು ಮನಸ್ಸಿಗೆ ಒಂದು ಜಗತ್ತನ್ನು ಅನುಭವಿಸಲು ಒಂದು ಸಂಬಂಧಿಕರು, ಸ್ನೇಹಿತರು ಅಗತ್ಯ ಇರುತ್ತೆ. ಮತ್ತು ಬ್ರಹ್ಮನನ್ನು ಗುರುತಿಸೋ ಕಡೆಗೆ ಒಂದು ಮಾರ್ಗದರ್ಶನ ನೀಡುವಿಗೆ ಗುರುಗಳು ಬೇಕಾಗಿದ್ದಾರೆ. ಆದರೆ ಇಲ್ಲಿ ನಾನೇ ಸ್ವತಃ ಒಂದು ಆತ್ಮವೇ, ಮತ್ತು ಅದೇ ಆತ್ಮವೇ ಒಂದು ಬ್ರಹ್ಮನಾಗಿರುವಾಗ ನನಗೆ ಇಲ್ಲಿ ಗುರುವಿನ ಅವಶ್ಯಕತೆ ಕೂಡ, ಅಂದರೆ ಗುರುವಿನ ಇದು ಕೂಡ ನನಗೆ ಇಲ್ಲ, ಅಥವಾ ನಾನು ಕೂಡ ಶಿಷ್ಯನೂ ಅಲ್ಲ. ಆದರೆ
ಸಾಕ್ಷಾತ್ಕಾರಗೊಂಡ ಒಂದು ಆತ್ಮವೇ ಬ್ರಹ್ಮ ಆಗಿದೆ. ಹಾಗಾಗಿ ಎಲ್ಲವೂ ಮತ್ತು ಎಲ್ಲರಲ್ಲೂ ಎಲ್ಲವೂ ಒಂದೇ. ಯಾವುದೇ ಎಲ್ಲ ಅನುಭವಗಳು ತನ್ನದೇ ಆದಂಥ ಒಂದು ಮತ್ತು ಅದರ ಎಲ್ಲ ಜ್ಞಾನ ಕೂಡ ಅದರೊಳಗಿದೆ. ಆದ್ದರಿಂದ ಆತ್ಮವು ಇಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಸೊ ಇಲ್ಲಿ ಆತ್ಮನ ಬ್ರಹ್ಮವೆಂದು ಗುರುತಿಸಿ ಆ ಆತ್ಮಜ್ಞಾನಕ್ಕೆ ಸ್ನೇಹಿತರು ಕೂಡ ಅಥವಾ ಸಂಬಂಧಿಕರು, ಗುರುಗಳು ಯಾವುದು ಕೂಡ ಅವಶ್ಯಕತೆ ಇಲ್ಲ, ಅಥವಾ ನಾನು ಅದು ಅಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳಬೇಕಂದ್ರೆ ಶಂಕರಾಚಾರ್ಯರು ಏನಂತ ಹೇಳ್ತಾರೆ, ಎಲ್ಲದನ್ನೂ ಸೇರಿ ಇಲ್ಲಿ ಮರಣವಿಲ್ಲ, ಆದ್ದರಿಂದ ನಾನು ಯಾವುದಕ್ಕೂ ಹೆದರೋದಿಲ್ಲ. ಜಾತಿ ಮತ್ತು ಧರ್ಮ ಕೂಡ ಇಲ್ಲಿ ಯಾವುದೇ ರೀತಿ ಪ್ರತ್ಯೇಕಿಸುವುದಿಲ್ಲ. ಮತ್ತು ನಾನಿನ್ನು ಹುಟ್ಟಿಲ್ಲವಾದ್ದರಿಂದ ನನಗೆ ಹೆತ್ತವರೇ ಇಲ್ಲ. ಸೊ ನನಗೆ ಸಂಬಂಧಿಕರು ಕೂಡ ಇಲ್ಲ, ಹಾಗೆ ಸ್ನೇಹಿತರು ಕೂಡ ಇಲ್ಲ, ಅಥವಾ ಗುರು ಅಥವಾ ಶಿಷ್ಯನೂ ಅಲ್ಲ. ನಾನು ಒಬ್ಬನೇ, ಅದು ಚಿದಾನಂದ ಸ್ವರೂಪ ಶಿವೋಹಂ ಅಂತ ಹೇಳ್ತಾರೆ. ಸೊ ಚಿದಾನಂದ ಸ್ವರೂಪ ಅಂತ ಹೇಳಿದ್ರೆ ಚಿತ್ ಪ್ಲಸ್ ಆನಂದ, ಹೈಯೆಸ್ಟ್ ಕಾನ್ಷಿಯಸ್ನೆಸ್, ದ ಬ್ಲಿಸ್ ಬಾಡಿ, ದ ಬ್ಲಿಸ್ಫುಲ್ ಫಾರ್ಮ್ ಆಫ್ ಶಿವ ಇಸ್ ಮೀ ಅಂತ ಹೇಳ್ತಾರೆ. ಅಂದರೆ ಒಂದು ಬ್ಲಿಸ್ಫುಲ್ ಅಂದರೆ ಈ ಚಿತ್ ಅಂತ ಹೇಳಿದ್ರೆ ಒಂದು ಬ್ಲಿಸ್ ಅಂತ ಹೇಳಿದ್ರೆ ಆನಂದದ ಸ್ವರೂಪ, ಅದೇ ನಾನು ಶಿವೋಹಂ ಅಂತ ಹೇಳ್ತಾರೆ. ಸೊ ಹೀಗೆ ಶಂಕರಾಚಾರ್ಯರು ತಮ್ಮ ಒಂದು ಈ 5ನೇ ಸ್ಟ್ಯಾನ್ಸದಲ್ಲಿ ಒಂದು ಈ ರೀತಿ ಹಾಗೆ ಹೇಳ್ತಾರೆ. ಸೊ ಹೀಗೆ ನೀವಿನ್ನ ಮುಂದಿನ ಭಾಗವನ್ನು ಕೇಳಬೇಕಂದ್ರೆ ದಯವಿಟ್ಟು ಈ ಒಂದು ಯೋಗಧೇನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ನಮಸ್ಕಾರ, ಧನ್ಯವಾದಗಳು.